ಮಂಡ್ಯ ನಗರ ಮತ್ತು ಕೆರಗೋಡು ಗ್ರಾಮ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಬಂದ್ಗೆ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳ ಬೆಂಬಲ ಇಲ್ಲ. ಇವತ್ತಿನ ಬಂದ್ಗೆ ಬಿಜೆಪಿ ಮತ್ತು ಜೆಡಿಎಸ್ ಬೆಂಬಲ ಕೊಟ್ಟಿಲ್ಲ. ಆದರೆ ಬೈಕ್ ರ್ಯಾಲಿ, ಪಾದಯಾತ್ರೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗ್ತಾರೆ. ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ನೇತೃತ್ವದಲ್ಲಿ ಪ್ರತಿಭಟನೆಯಲ್ಲಿ ಇವರೆಲ್ಲ ಭಾಗಿಯಾಗ್ತಾರೆ. ಬಂದ್ ಬೈಕ್ ರ್ಯಾಲಿಯಿಂದ ದೂರ ಉಳಿದಿದ್ದಾರೆ ದಳಪತಿಗಳು. HDK ಕೇಸರಿ ಶಾಲು ಧರಿಸಿದ್ದು ತಪ್ಪು ಅಂತ ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದರು. ಹಾಗಾಗಿ ಮಂಡ್ಯ ಜಿಲ್ಲಾ ಜೆಡಿಎಸ್ ನಾಯಕರು ಈಗ ತಟಸ್ಥ ನಿಲುವಿಗೆ ಬಂದಿದ್ದಾರೆ. ಅವತ್ತೊಂದಿನ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದರು, ಕುಮಾರಸ್ವಾಮಿ ಅವರು ಕೂಡ ಬಂದಿದ್ದರು. ಆದರೆ ಇವತ್ತು ಹೋರಾಟಕ್ಕೆ ಯಾವುದೇ ಬೆಂಬಲ ಇಲ್ಲ. ಬಿಜೆಪಿಯವರು ಮಾತ್ರ ಬೈಕ್ ರ್ಯಾಲಿ ಮತ್ತು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಬಂದ್ಗೆ ಬೆಂಬಲ ಇಲ್ಲ ಅಂತ, ಬಂದ್ಗೆ ಬೆಂಬಲ ಇಲ್ಲ ಅಂತಕ್ಕಂಥದ್ದು ಯಾಕೆ ಅಂದರೆ ಹಿಂದೂ ಪರ ಸಂಘಟನೆಯವರು ಮಾಡ್ತಾ ಇದ್ದಾರೆ, ಅವರೇ ಮಾಡಲಿ ಅಂತ ಇರಬಹುದು. ಹಿಂದೂ ಪರ ಸಂಘಟನೆಯವರೇ ಕರೆ ಕೊಟ್ಟರೂ ಕೂಡ ಇದು ಬಿಜೆಪಿಯ ಬೆಂಬಲ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಮತ್ತು ವಿನಯ್ ಇಬ್ಬರಿಂದನೂ ಕೂಡ ಪಡ್ಕೊಳ್ಳೋಣ. ಮೊದಲನೇದಾಗಿ ರೋಹಿತ್ ಅವರಿಂದ ಮಾಹಿತಿ ಪಡ್ಕೋತೀನಿ. ರೋಹಿತ್, ಬಿಜೆಪಿಯವರು ಬೈಕ್ ರ್ಯಾಲಿ ಮತ್ತು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾರಂತೆ, ಆದರೆ ಬಂದ್ಗೆ ಬೆಂಬಲ ಇಲ್ಲ ಅಂತ ಹೆಂಗೆ ಲೆಕ್ಕಾಚಾರ ಇದು, ಮತ್ತೆ ಈ ನಿರ್ಧಾರ ಯಾಕೆ? ಅರವಿಂದ್, ಏನು ಜನರಿಗೆ ತೊಂದರೆ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಬಂದ್ಗೆ ಬೆಂಬಲ ನೀಡಲ್ಲ, ಬಾಹ್ಯ ಬೆಂಬಲ ನೀಡ್ತೀವಿ ಅಂತೇಳಿ ಕೂಡ ಬಿಜೆಪಿ ಹೇಳಿರುವಂತದ್ದು. ಆದ್ರೆ ಜೆಡಿಎಸ್ ನಾವು ಈ ಬಂದ್ನಿಂದ ಹೊರಗುಳಿತೀವಿ ಅಂತೇಳಿ ಹೇಳಿದೆ. ಇದಕ್ಕೆ ಹೋರಾಟಗಾರರು ಅಂದ್ರೆ ಇಲ್ಲಿನ ಹೋರಾಟಗಾರರು ಮತ್ತೆ ಗ್ರಾಮಸ್ಥರನ್ನ ಸರ್, ಬಿಜೆಪಿ ಮತ್ತೆ ಜೆಡಿಎಸ್ ಬೆಂಬಲ ಕೊಟ್ಟಿಲ್ಲ, ನೀವೇ ಹೋರಾಟ ಮಾಡ್ತಾ ಇದ್ದೀರಾ, ಏನ್ ಹೇಳ್ತೀರಾ? ಒಂದು ಪ್ರಾರಂಭದಿಂದನೂ ಕೂಡ ಇದು ರಾಜಕೀಯೇತರ ಹೋರಾಟ. ಆದರೆ ಯಾರನ್ನೂ ನಾವು ಪ್ರಾರಂಭದಲ್ಲಿ ಕರೆದಿರಲಿಲ್ಲ. ವಾಲಂಟ್ರಿಯಾಗಿ ಹನುಮನ ಮೇಲಿನ ಭಕ್ತಿಗೋಸ್ಕರ ಅವರೆಲ್ಲರೂ ಬಂದು ಸೇರಿಕೊಂಡಿದ್ರು. ಇವತ್ತು ಕೂಡ ಕಾರ್ಯಕರ್ತರು ಬರ್ಬೋದು. ಈಗ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇದರ ಹೋರಾಟದಲ್ಲಿ ಇದ್ದಾರೆ ಇವತ್ತು, ಆದರೆ ನಾಯಕರು ಬರ್ತಾ ಇಲ್ಲ. ಆ ಥರ ಬೇರೆ ಬೇರೆ ಪಕ್ಷದವರು ಕೆಲವರು ಬರ್ತಾರೆ. ಯಾರ್ಯಾರಿಗೆ ಹನುಮಾನ ಭಕ್ತಿಯ ಮೇಲೆ ಯಾವ ಪ್ರಮಾಣದ ಭಕ್ತಿ ಇದೆಯೋ ಅದರಂತೆ ಆ ಪಕ್ಷದ ಕಾರ್ಯಕರ್ತರು ಬರ್ತಾರೆ. ಪ್ರಮುಖವಾಗಿ ಇದು ಹೋರಾಟ ಅಂದರೆ ಇದು ಜನಸಾಮಾನ್ಯರ ರೈತಾಪಿ ಜನಗಳ ಇದು ಹೋರಾಟ. ಇದು ಇಲ್ಲಿ ಜನಪದ ಇರುವಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಹನುಮನ ನಾಡು ಇದು. ಈ ಕರ್ನಾಟಕ ಹನುಮನ ನಾಡು ಇದು. ವಿಶೇಷವಾಗಿ ಎಲ್ಲ ವಯೋಮಾನದವರೆಗೂ ಕೂಡ ಶ್ರೀ ಹನುಮ ದೇವರ ಬಗ್ಗೆ ವಿಶೇಷವಾದಂಥ ಭಕ್ತಿ, ಶ್ರದ್ಧೆ, ಅಪಾರವಾದಂಥ ಗೌರವ ಇದೆ. ಹಾಗಾಗಿ ಆ ಹೋರಾಟ ಪಕ್ಷಾತೀತವಾದಂಥ ಹೋರಾಟ, ಪ್ರಾರಂಭದಿಂದನೂ ಪಕ್ಷಾತೀತವಾದಂಥ ಹೋರಾಟವಾಗಿದೆ ಇದು. ಅರವಿಂದ್, ಇದು ಒಬ್ಬರ ಮಾತಾಗಿರುವಂಥದ್ದು. ಇನ್ನೊಂದಷ್ಟು ಗ್ರಾಮಸ್ಥರಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ತೀನಿ. ಸಾಕಷ್ಟು ಸಿದ್ಧತೆಗಳನ್ನ ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಹೋರಾಟಕ್ಕೆ. ಅವ್ರು ಸರ್, ಇದೀಗ ಯಾವತ್ತಿನ ಪಾದಯಾತ್ರೆಯಲ್ಲಿ ರಾಜಕೀಯ ಬಿಜೆಪಿ ಮತ್ತು ಜೆಡಿಎಸ್ ಎಲ್ಲ ಬೆಂಬಲ ಕೊಟ್ಟಿದ್ರು. ಇವಾಗ ನೀವು ಒಬ್ಬರೇ ಹೋರಾಟಗಳನ್ನ ಮಾಡ್ತಾ ಇದ್ದೀರಾ, ನಿಮ್ಮ ಧ್ವಜಕ್ಕಾಗಿ ಏನ್ ಹೇಳ್ತೀರಾ? ಸರ್, ಇದು ರಾಜಕೀಯ ಮತ್ತು JDS BJP ಅವರನ್ನ ನಾವು ಬಂದ್ಗೆ ಅವರನ್ನ ನಾವೇ ಕರೆದಿಲ್ಲ. ಯಾಕೆಂದರೆ ಇದು ರಾಜಕೀಯ ಪ್ರೇರಿತವಾಗಿ ಆಗೋದು ಇಷ್ಟ ಇಲ್ಲ. ಹಾಗಾಗಿ ನಾವು ಏನು ಹಿಂದೂ ಸಂಘಟನೆಗಳ ಕರೆ ಕೊಟ್ಟಿದ್ವಿ ನಾವೇ ಮಾಡ್ತೀವಿ. ನಿಮ್ಮ ಬೆಂಬಲ ನಮಗೆ ಇಲ್ಲ ಅಂತ ಬೇಡ ಅಂತಲೇ ಹೇಳಿರೋದು. ಯಾಕೆ ಅಂತಂದರೆ ಕೌಡು ಜಾಸ್ತಿ ಆಗಿ ಹೋದ್ಸಲಿ ಆದಂಥ ಅನಾಹುತಗಳನ್ನು ನೋಡಿದ್ದೀರಿ. ಹಾಗಾಗಿ ರಾಜಕೀಯಗಳು ಅವ್ರ ಪಕ್ಷದವರು ಕರೆ ಕೊಟ್ಟು ಅವರು ಬಂದು ಏನಾದರೂ ಮಾಡಿ ಆಗ ನೆಕ್ಸ್ಟ್ ಏನಾದರೂ ಅನಾಹುತಗಳಾದರೆ ತೊಂದರೆ ಆಗೋದು ಸಾರ್ವಜನಿಕವಾಗಿ ನಮ್ಮ ಒಂದು ಸಮಾಜಕ್ಕೆ ಒಂದು ಅಹಿತಕರ ಘಟನೆ ಹೋಗದೆ ಹೋಗಲಿ ನಮ್ಮಿಂದ ಅಂತೇಳಿ ನಾವು ಶಿಸ್ತುಬದ್ಧವಾಗಿ ಸಂಘಟನೆಗಳು ಏನು ಶಿಸ್ತಿದೆ ಅದ್ರ ಮುಖಾಂತರನೇ ಮಾಡೋಣ ಅಂತೇಳಿ ನಾವು ಸಂಘಟನೆಗಳು ಮಾತ್ರ ಕರೆ ಕೊಟ್ಟಿರುವಂಥದ್ದು. ಅರವಿಂದ್, ಇದಿಷ್ಟು ಕಾರ್ಯಕರ್ತರ ಮತ್ತೆ ಇಲ್ಲಿನ ಹಿಂದೂ ಸಂಘಟನೆ ಮಾತಾಗಿರುವಂಥದ್ದು ಅಂದರೆ ಯಾವುದೇ ರೀತಿಯಂಥ ಅಹಿತಕರ ಘಟನೆ ಜರುಗಬಾರ್ದು. ಆ ನಿಟ್ಟಿನಲ್ಲಿ ನಮಗೆ ರಾಜಕೀಯ ಏನು ಪಕ್ಷಗಳ ಬೆಂಬಲ ಬೇಡ ಅಂತೇಳಿ ನಾವೇ ಹೇಳಿದ್ವಿ ಅಂತೇಳಿ ಅವ್ರು ಹೇಳ್ತಾ ಇರುವಂಥದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ರೋಹಿತ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಅಲ್ಲಿನ ಕಾರ್ಯಕರ್ತರು ಹೇಳೋ ಪ್ರಕಾರ, ಅಂದರೆ ಹಿಂದೂ ಪರ ಕಾರ್ಯಕರ್ತರು ಹೇಳೋ ಪ್ರಕಾರ ನಾವೇ ಇದನ್ನು ರಾಜಕೀಕರಣಗೊಳಿಸೋದು ಬೇಡ ಅಂತ ಹೇಳಿದ್ದೀವಿ. ಕ್ರೌಡ್ ಜಾಸ್ತಿ ಆಗುತ್ತೆ. ಕಳೆದ ಬಾರಿ ನಡೆದಂತಹ ಕೆಲವು ಅಹಿತಕರ ಘಟನೆಗಳು ಕೂಡ ನಡೆಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಇದು ನಾವು ರಾಜಕೀಯವನ್ನು ಹೊರತುಪಡಿಸಿ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ. ನನ್ನ ಮತ್ತೊಬ್ಬ ಕೊಲೀಗ್ ವಿನಯ್ ಅವರಿಂದ ಮಾಹಿತಿ ಪಡ್ಕೊತೀನಿ. ವಿನಯ್, ಇನ್ನು JDSನವರ ವಿಚಾರಕ್ಕೆ ಬರೋದಾದರೆ JDSನವರು ತುಂಬ ತಟಸ್ಥರಾಗ್ಬಿಟ್ಟಿದ್ದಾರೆ. ಮೈತ್ರಿಯ ಭಾಗವಾಗಿ ಅವರು ಕೂಡ ಪಾದಯಾತ್ರೆ ಮತ್ತು ರ್ಯಾಲಿನಲ್ಲಿ ಭಾಗವಹಿಸಬೇಕಾಗಿತ್ತು, ಬಟ್ ಅವ್ರು ಯಾರೂ ಭಾಗವಹಿಸ್ತಾ ಇಲ್ಲ ಅಂತ. ಇದರ ಹಿನ್ನೆಲೆ ಏನು, ಇದರ ರಾಜಕೀಯ ಏನು ಅಂತ?
ಅರವಿಂದ್, ಯಾಕಂದ್ರೆ JDSನವರು ಈ ಒಂದು ಹಿಂದೂ ಪರ ಸಂಘಟನೆಗಳು ಕರೆ ಕೊಟ್ಟಿರುವಂತಹ ಈ ಒಂದು ಬಂದ್ನಿಂದ ತಟಸ್ಥ ನಿಲುವನ್ನು ಪಡೆದುಕೊಂಡಿದ್ದಾರೆ. ಯಾಕಂದ್ರೆ ಈ ಹಿಂದೆ ಏನು ಕೆರಗೋಡು ಗ್ರಾಮದಿಂದ ಮಂಡ್ಯ ಜಿಲ್ಲೆಯ ಒಂದು ಜಿಲ್ಲಾಧಿಕಾರಿ ಕಚೇರಿವರೆಗೆ ಬಂದಂತ ಹಿಂದೂ ಪರ ಸಂಘಟನೆಗಳ ಮೆರವಣಿಗೆ ಏನಿತ್ತು ಅದಕ್ಕೆ JDS ಕೂಡ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದ್ದು. JDSನ ಇಲ್ಲಿನ ಸ್ಥಳೀಯ ನಾಯಕರು, ಮಾಜಿ ಸಚಿವರು, ಶಾಸಕರು ಕೂಡ ಭಾಗಿಯಾಗಿದ್ರು. ಅದನ್ನ ಜೊತೆಗೆ ಏನು ಇವತ್ತು ನಡೀತಾ ಇರುವಂತ ಬಂದ್ ಏನಿದೆ, ಈ ಒಂದು ಬಂದ್ಗೆ ಯಾವುದೇ ರೀತಿಯ ಒಂದು ಬೆಂಬಲವನ್ನ ಘೋಷಣೆ ಮಾಡದಂತ JDS ತಟಸ್ಥ ನಿಲುವನ್ನ ಪಡೆದುಕೊಂಡಿದೆ. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಮಾಜಿ ಪ್ರಧಾನಿ HD ದೇವೇಗೌಡರು ಕೇಸರಿ ಸಾಲನ್ನ HDK ಅವರು ಹಾಕಿದ್ದು ತಪ್ಪು, ಹಾಕಬಾರ್ದಿತ್ತು ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇದು ಸಾಕಷ್ಟು ಗೊಂದಲವನ್ನ JDSನೊಳಗಡೆ ಉಂಟು ಮಾಡಿರುವಂತದ್ದು. ಯಾಕಂದ್ರೆ ನಾನು ಯಾವುದೇ ಪಕ್ಷದ ಸಾಲನ್ನ ಧರಿಸಿರ್ಲಿಲ್ಲ, ನಾನು ಕೇಸರಿ ಒಂದು ಹಿಂದೂ ಧರ್ಮದ ಪ್ರತೀಕ, ಆ ಶಾಲನ್ನ ನಾನು ಧರಿಸಿದ್ದೆ, ಅದ್ರಲ್ಲಿ ತಪ್ಪೇನು ಅನ್ನೋ ಮಾತನ್ನ HDK ಹೇಳ್ತಾರೆ. ಆದ್ರೆ ಆ ಶಾಲನ್ನ ಧರಿಸಬಾರ್ದಿತ್ತು ಅಂತ HDD ಹೇಳ್ತಾರೆ. ಇದು ಒಂದ್ ರೀತಿ ಸ್ಥಳೀಯ ಮುಖಂಡರು, ಕಾರ್ಯಕರ್ತರಲ್ಲಿ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿರುವಂತದ್ದು. ಹಾಗಾಗಿ ಈ ಒಂದು ಬಂದಿಂದ JDS ಇವತ್ತು ಅಂತರವನ್ನ ಕಾಯ್ದುಕೊಂಡಿದೆ, ತಟಸ್ಥ ನಿಲುವನ್ನ ಕೂಡ ಕಾಯ್ದುಕೊಂಡಿದೆ. ಯಾಕೆಂದ್ರೆ ಮೊದಲನೇ ಬಾರಿ ಮಾಡಿದಂತ ಹೋರಾಟ ಏನಿತ್ತು ಅದರಲ್ಲಿ JDS ಪ್ರಮುಖ ಪಾತ್ರವನ್ನ ವಹಿಸಿತ್ತು. ಸಾಕಷ್ಟು ದೊಡ್ಡ ಮಟ್ಟದ ಸಂಘಟನೆ ಆಗ್ಲಿಕ್ಕೂ ಕೂಡ JDS ಅಲ್ಲಿ ಕಾರಣವಾಗಿತ್ತು. ಆದ್ರೆ ಇವತ್ತಿನ ಒಂದು ಪ್ರತಿಭಟನೆ ಏನಿದೆ, ಪ್ರತಿಭಟನೆಯಿಂದ JDS ಅಂತರವನ್ನ ಕಾಯ್ದುಕೊಂಡಿರುವಂತದ್ದು. ಬಿಜೆಪಿ ಅಟ್ಲೀಸ್ಟ್ ಅಂದ್ರೆ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ರೆ, JDS ಯಾವುದಕ್ಕೂ ಕೂಡ ಮುಂದೆ ಬಂದಿಲ್ಲ. ಅಂದ್ರೆ ತಟಸ್ಥವಾಗಿರ್ತೀವಿ, ಈ ಒಂದು ಬಂದ್ಗೆ ಯಾವುದೇ ರೀತಿಯ ಬೆಂಬಲವನ್ನ ಕೊಡಲ್ಲ, ನಾವು ತಟಸ್ಥವಾಗಿರ್ತೀವಿ ಅನ್ನೋ ಒಂದು ವಿಚಾರವನ್ನ JDS ಇಟ್ಕೊಂಡಿರುವಂತದ್ದು. ಅರವಿಂದ್. ಓಕೆ, ವಿನಯ್ ಮತ್ತು ರೋಹಿತ್ ಇಬ್ರಿಗೂ ಕೂಡ ಧನ್ಯವಾದ.